ರೈತ ಸ್ನೇಹಿ 9ನೇ ವರ್ಷದ ಕಡಲೆಕಾಯಿ ಪರಿಷೆ ಅದ್ದೂರಿ ಚಾಲನೆ. 3 ದಿನಗಳ ಕಾಲ ಹಬ್ಬದ ವಾತಾವರಣ. ಮುಜರಾಯಿ ಇಲಾಖೆ ದೇವಸ್ಥಾನ ಆರ್ಥಿಕ ಸದೃಢವಾಗಲು ಕಾಂಗ್ರೆಸ್ ಸರ್ಕಾರ ಶಕ್ತಿ ಯೋಜನೆ ಕಾರಣ. ಸಚಿವ ರಾಮಲಿಂಗಾರೆಡ್ಡಿ. ಮಲ್ಲೇಶ್ವರಂನಲ್ಲಿರುವ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಸನ್ನಿಧಿಯಲ್ಲಿ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗದ ಸಹಯೋಗದಲ್ಲಿ 3 ದಿನಗಳ ಕಾಲ 9ನೇ ವರ್ಷದ ರೈತ ಸ್ನೇಹಿ ಕಡಲೆಕಾಯಿ ಪರಿಷೆ ಮತ್ತು ಹುಣ್ಣಿಮೆ ಹಾಡು ಸಾಂಸ್ಕೃತಿಕ ಕಾರ್ಯಕ್ರಮ. ಸಾರಿಗೆ ಮತ್ತು ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು, ವಿಧಾನ ಪರಿಷತ್ ಸದಸ್ಯರಾದ ಬಿಕೆ ಹರಿಪ್ರಸಾದ್, ಟಿಎ ಶರವಣ ಮತ್ತು ಕಾಡು ಮಲ್ಲೇಶ್ವರ ಬಳಗದ ಅಧ್ಯಕ್ಷರಾದ ಬಿಕೆ ಶಿವರಾಮ್ ರವರು, ಉಪಾಧ್ಯಕ್ಷೆ ಲೀಲಾ ಸಂಪಿಗೆ, ಸಮಾಜ ಸೇವಕರಾದ ಅನೂಪ್ ಅಯ್ಯಂಗಾರ್, ಶ್ರೀವಲ್ಲಭರವರು ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದರು. ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಮಾತನಾಡಿ, ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ದೇವಾಲಯದ ಅಭಿವೃದ್ಧಿಗೆ ನಮ್ಮ ಸರ್ಕಾರ ದೃಢ ಸಂಕಲ್ಪ ಮಾಡಿದೆ. ಬಸವನಗುಡಿಯಲ್ಲಿ 5 ದಿನಗಳ ಕಾಲ ಮತ್ತು ಮಲ್ಲೇಶ್ವರಂನಲ್ಲಿ 3 ದಿನಗಳ ಕಾಲ ಕಡಲೆಕಾಯಿ ಪರಿಷೆ ಮುಜರಾಯಿ ಇಲಾಖೆ ವತಿಯಿಂದ ನಡೆಯುತ್ತಿದೆ. ಬೇರೆ ದೇವಸ್ಥಾನಗಳು ಪರಿಷೆ ಮಾಡುತ್ತೇವೆ ಎಂದರೆ ಆರ್ಥಿಕವಾಗಿ ಸಹಕಾರ ನೀಡಲಾಗುವುದು. ಮಲ್ಲೇಶ್ವರ ಕಡಲೆಕಾಯಿ ಪರಿಷೆ ರೈತರಿಗೆ ಸುಂಕ ವಿಧಿಸುತ್ತಿಲ್ಲ ಮತ್ತು ಪ್ಲಾಸ್ಟಿಕ್ ಮುಕ್ತ ಪರಿಷೆ. 1 ಲಕ್ಷಕ್ಕೂ ಅಧಿಕ ಬಟ್ಟೆ, ಪೇಪರ್ ಬ್ಯಾಗ್ಗಳನ್ನು ಉಚಿತವಾಗಿ ವಿತರಿಸಲಾಗುತ್ತದೆ. ಬಸವನಗುಡಿಯ ಕಡಲೆಕಾಯಿ ಪರಿಷೆಯನ್ನು 17ನೇ ತಾರೀಕು ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಲಿದ್ದಾರೆ. ಶಕ್ತಿ ಯೋಜನೆ ಮಹಿಳೆಯರಿಗೆ ಬಸ್ ಪ್ರಯಾಣ ಉಚಿತವಾಗಿ. ರಾಜ್ಯದ ಎಲ್ಲ ದೇವಾಲಯಗಳಲ್ಲಿ ಭಕ್ತರು ಭೇಟಿ ನೀಡುವ ಸಂಖ್ಯೆ ಹೆಚ್ಚಾಗಿದೆ. ಇದರಿಂದ ದೇವಾಲಯದ ಆದಾಯ ಮತ್ತು ದೇವಾಲಯದ ಸುತ್ತಮುತ್ತಲೂ ವ್ಯಾಪಾರ ಮಾಡುವವರು ಸಹ ಆರ್ಥಿಕವಾಗಿ ಸಬಲರಾಗಿದ್ದಾರೆ. ಬಸವನಗುಡಿ ಮತ್ತು ಮಲ್ಲೇಶ್ವರದ ಕಡಲೆಕಾಯಿ ಪರಿಷೆ ನಗರ ಸಂಸ್ಕೃತಿ ಸಂಪ್ರದಾಯದ ಕೀರ್ತಿ ಎತ್ತಿ ಹಿಡಿಯುತ್ತಿದೆ ಎಂದು ಹೇಳಿದರು. ಬಿಕೆ ಶಿವರಾಮ್ ಅವರು ಮಾತನಾಡಿ, ಕಡಲೆಕಾಯಿ ಪರಿಷೆ ಪ್ರಯುಕ್ತ ಕರ್ನಾಟಕ, ತಮಿಳುನಾಡು, ತೆಲಂಗಾಣ ಮತ್ತು ಆಂಧ್ರದಿಂದ ರೈತರು ಆಗಮಿಸಿದ್ದಾರೆ. ಅವರಿಗೆ ಮಾರಾಟ ಮಾಡಲು ಉಚಿತವಾಗಿ ಅವಕಾಶ ನೀಡಲಾಗಿದೆ. 400ಕ್ಕೂ ಹೆಚ್ಚು ಮಳಿಗೆಗಳು ಮತ್ತು ಬೀದಿ ಬದಿಯ ವ್ಯಾಪಾರಿಗಳಿಗೆ ಅವಕಾಶ ನೀಡಲಾಗಿದೆ. ಪ್ಲಾಸ್ಟಿಕ್ ಮುಕ್ತ ಮಲ್ಲೇಶ್ವರ ಅಭಿಯಾನ ಮೂಲಕ 1 ಲಕ್ಷ ಬಟ್ಟೆ ಮತ್ತು ಪೇಪರ್ಗಳನ್ನು ಉಚಿತವಾಗಿ ವಿತರಿಸಲಾಗುತ್ತಿದೆ. ಇಂದಿನ ಯುವ ಸಮುದಾಯ ನಮ್ಮ ಸಂಸ್ಕೃತಿ ಸಂಪ್ರದಾಯ ಮರೆಯಬಾರದು. ಆದ್ದರಿಂದ ಕಡಲೆಕಾಯಿ ಪರಿಷೆ ಕಾರ್ಯಕ್ರಮದ ಉದ್ದೇಶ ಎಂದು ಹೇಳಿದರು. ಮಲ್ಲೇಶ್ವರಮಲ್ಲಿ ಸುಮಾರು 9 ವರ್ಷಗಳಿಂದ ಇಲ್ಲಿ ಮಾಡ್ತಾ ಇದ್ದಾರೆ ಕಾಡು ಮಲ್ಲೇಶ್ವರ ದೇವಸ್ಥಾನ. ಇದರ ಅಧ್ಯಕ್ಷರು ನಮ್ಮ ಬಿಕೆ ಶಿವರಾಮ್ ಅವರು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು. ಮತ್ತು ಇವತ್ತು ಕಾರ್ಯಕ್ರಮಕ್ಕೆ ಹರಿಪ್ರಸಾದ್ ಅವರು ಬಂದಿದ್ದಾರೆ, ಶರವಣ ಅವರು ಬಂದಿದ್ದಾರೆ ಮತ್ತು ಇನ್ನೂ ಅನೇಕ ಹರಿಪ್ರಸಾದ್ ಅವರು ಹೇಳಿದೆ ಎಲ್ಲ ಮುಖಂಡರು ಕೂಡ ಎಲ್ಲ ಬಂದಿದ್ದಾರೆ. ಮತ್ತು ಕಡಲೆಕಾಯಿ ಪರಿಷೆ ಬೆಂಗಳೂರಲ್ಲಿ ನಡೆಯೋದು 2 ಕಡೆ. ಒಂದು ಇಲ್ಲಿ 9 ವರ್ಷದಿಂದ, ಇನ್ನೊಂದು 116 ವರ್ಷಗಳ ಇತಿಹಾಸ ಇರತಕ್ಕಂಥ ಬುಲ್ಟೆಂಪಲ್ ರೋಡ್ ದೊಡ್ಡ ಗಣೇಶ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತೆ. ಅದು 17ಕ್ಕೆ 17, 18 2 ದಿನ ಅಂದ್ಕೊಂಡಿದ್ವಿ. ಈ ಸಲ 5 ದಿನಕ್ಕೆ ಎಕ್ಸ್ಟೆನ್ಷನ್ ಮಾಡಿದ್ದೀವಿ. ಇವರು 2 ದಿನ ಅಂತ ಪ್ಲ್ಯಾನ್ ಮಾಡಿದ್ದವರು 2 ದಿನ ಮುಂಚೆನೇ ವ್ಯಾಪಾರಿಗಳು ಬಂದಿದ್ದಾರೆ. ಮತ್ತು 2 ದಿನ ಆದಮೇಲೂ ಕೂಡ, ಅಂದರೆ ಸುಮಾರು 1 ವಾರಗಳ ಕಾಲ ಇಲ್ಲೂ ಕೂಡ ಕಡಲೆಕಾಯಿ ಪರಿಷೆ ನಡೆಯುತ್ತೆ. ಅಲ್ಲೂ ಅಷ್ಟೇ ಬಸವನಗುಡಿನಲ್ಲೂ ಕೂಡ ಒಂದು 7-8 ದಿನ ಅಲ್ಲೂ ಕೂಡ ಕಾರ್ಯಕ್ರಮ ಇರುತ್ತೆ. ಈ ಬಾರಿ ಅಲ್ಲಿಗೆ ಮುಖ್ಯಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ಮತ್ತು ಕಡಲೆಕಾಯಿ ತಿನ್ನೋರಿಗೆ ಮತ್ತು ಪರಿಷೆ ನೋಡೋರಿಗೆ ಮತ್ತು ದೇವಸ್ಥಾನ ಬಂದು ನೋಡ್ಕೊಂಡು ಹೋಗೋವಂಥವ್ರಿಗೆ ಮತ್ತು ವಿಶೇಷವಾಗಿ ಚಿಕ್ಕ ಮಕ್ಕಳು ಬೆಂಗಳೂರಲ್ಲೇ ಹುಟ್ಟು ಬೆಳೆದಂಥವರು, ಚಿಕ್ಕವರಿರ್ಬೋದು ದೊಡ್ಡವರಿರ್ಬೋದು, ಈ ಥರದ ಪರಿಷೆಗಳು ನೋಡಿರೋಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಅವಕಾಶ ಇರುತ್ತೆ, ಈ ಥರದ್ದೆಲ್ಲ ನೋಡಿರೋದಿಲ್ಲ. ಇಲ್ಲದೇ ಇರ್ತಕ್ಕಂಥವ್ರಿಗೆ ಇದೊಂದು ಒಳ್ಳೆ ಅವಕಾಶ. ಎಲ್ಲರೂ ಬಂದು ಮತ್ತು ಇಲ್ಲಿ ಇದು ಪ್ಲಾಸ್ಟಿಕ್ ಮುಕ್ತ, ಪ್ಲಾಸ್ಟಿಕ್ ಬಳಸೋ ಹಾಗೆ ಇಲ್ಲ. ಸುಮಾರು 1,40,000 ಬ್ಯಾಗ್ಸು, ಪೇಪರ್ ಬ್ಯಾಗ್ಸು ಉಚಿತವಾಗಿ ಎಲ್ಲ ವ್ಯಾಪಾರಿಗಳಿಗೆ ಕೊಟ್ಟಿದ್ದಾರೆ. ರೈತರು ಬಂದು ನೇರವಾಗಿ ಇಲ್ಲಿ ವ್ಯಾಪಾರ ಮಾಡ್ಬೋದು ಮತ್ತು ಯಾವುದೇ ಸುಂಕ ಇಲ್ಲ. ಮೊದಲೆಲ್ಲ ಅಲ್ಲೆಲ್ಲ ಸುಂಕ ಹಾಕೋರು, ಅದೆಲ್ಲ ಕೂಡ ತೆಗೆದುಹಾಕ್ಬಿಟ್ವಿ. ಇಲ್ಲೂ ಕೂಡ ಸುಂಕ ಇಲ್ಲ. ರೈತರ ಸ್ನೇಹಿ ಮತ್ತು ಪ್ಲಾಸ್ಟಿಕ್ಕು ನಿಷೇಧ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಬಿಕೆ ಶಿವರಾಮ್ ಅವರು, ಅವರ ತಂಡ ಮತ್ತು ಅದೇ ರೀತಿ ಪ್ರೋತ್ಸಾಹ ಕೊಡ್ತಾ ಇರ್ತಕ್ಕಂಥ ಹರಿಪ್ರಸಾದ್ ಅವರಿಗೂ ಕೂಡ ಅಭಿನಂದನೆಗಳು. ಮತ್ತು ನಮ್ಮ ಶರವಣ ಅವರು ಬಂದಿದ್ದಾರೆ, ನಮ್ಮ ವಿಧಾನಸಭಾ ಅಭ್ಯರ್ಥಿಯಾಗಿದ್ದ ಅಯ್ಯಂಗಾರ್ ಅವರು ಕೂಡ ಬಂದಿದ್ದಾರೆ. ಎಲ್ಲರ ಸಹಕಾರದಿಂದ ಚೆನ್ನಾಗಿ ಆಗ್ತಾಯಿದೆ.